ಇದುವೇ ಹೇಮಪುರ. ಹೇಮಪುರವನ್ನು ಅನವರತವು ಅನುದಿನವು ಆಳುತ್ತಾ ಬಂದವನು ಈ ಕನಕವರ್ಮ. ಹೌದು ಸ್ವಾಮಿ, ನೋಡಿದಿರಾ, ಹೆಸರಲ್ಲಿಯೇ ಇದೆ ಹೇಮಪುರ, ಕನಕವರ್ಮ. ಇವುಗಳ ಅರ್ಥವೇನು? ಎಲ್ಲವೂ ಬಂಗಾರಮಯ ಎನ್ನುವುದೇ ಅಲ್ಲವೇ? ಹೌದು, ಅಂದು ನನ್ನ ತಂದೆಯವರು ಆಡಳಿತವನ್ನು ಕೊಡುವ ಮುನ್ನ ಹೇಳಿದಂಥ ಮಾತು, ಮಗನೇ, ಆಡಳಿತವೆನ್ನುವುದು ಅಷ್ಟು ಸುಲಭವಲ್ಲ, ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕು ಎನ್ನುವುದಾಗಿ. ಅದೇ ನಿಟ್ಟಿನಲ್ಲಿ ನಾನು ಕೂಡ ಜನಸೇವೆಯೇ ಜನಾರ್ದನ ಸೇವೆ ಎಂದು ಭಾವಿಸಿ ಆಳುತ್ತಾ ಬಂದವನಿದ್ದೇನೆ. ಅದೇ ರೀತಿಯಾಗಿ ಪ್ರಜೆಗಳು ನನಗೆ ಪ್ರೋತ್ಸಾಹವನ್ನು ಕೊಡುತ್ತಾ ಇದ್ದಾರೆ. ನಮ್ಮಲ್ಲಿ ಇದ್ದಾರಲ್ಲ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎನ್ನುವುದಾಗಿ. ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮುಖಾಂತರವಾಗಿ ಆ ದೇವರನ್ನು ಮೆಚ್ಚಿಸಿ ಧರೆಗೆ ಬೇಕಾದಂತಹ ಮಳೆ ಬೆಳೆಯನ್ನು ಕೊಡುವಂತೆ ಮಾಡುತ್ತಾರೆ. ಇನ್ನು ಕ್ಷತ್ರಿಯರು ರಾಜ್ಯದ ಗಡಿ ಪ್ರದೇಶಗಳಲ್ಲಿ ನಿಂತುಕೊಂಡು ಬರುವಂತಹ ವೈರಿಗಳನ್ನು ಅಲ್ಲಿಯೇ ಹಿಂದೋಡಿಸುತ್ತಾ ಇದ್ದಾರೆ. ಇನ್ನು ವೈಶ್ಯರು ಅಂದರೆ ವ್ಯಾಪಾರಸ್ಥರು ನಮ್ಮಲ್ಲಿರುವಂತಹ ಧನ ಕನಕಾದಿಗಳನ್ನು ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡುವುದರ ಮುಖಾಂತರವಾಗಿ ನಮ್ಮ ರಾಜ್ಯ ಬೊಕ್ಕಸವನ್ನು ತುಂಬಿಸುತ್ತಾ ಇದ್ದಾರೆ. ಕೊನೆಯದಾಗಿ ಶೂದ್ರರು, ಅವರೇ ನಮ್ಮ ರೈತರಲ್ಲವೇ, ಹೊಟ್ಟೆಯ ಹಸಿವನ್ನು ನಿಂಗಿಸುವವರು ಅವರು. ಈ 4 ಇದ್ದುದರಿಂದಲೇ ನಾವು ಇಷ್ಟು ಎತ್ತರಕ್ಕೆ ಬೆಳೆದಿದ್ದೇವೆ. ಕನಕಮಾಲಿನಿ ಎನ್ನುವಂತಹ ಮಗಳನ್ನು ಕೂಡ ಪಡೆದು ಜೀವನವನ್ನು ಸಾರ್ಥಕನೆನಿಸಿಕೊಂಡವನು ನಾನಿದ್ದೇನೆ. ಇಷ್ಟು ನನ್ನ ವಿಚಾರವಾದರೆ ಒಂದು ಹೇಳಲೇಬೇಕಾದಂತ ವಿಚಾರ ಏನದು ಗೊತ್ತಾ? ಬೆಳಲಿನದೇ ನಾಗನ ಕಥೆಯು